ಎಲ್ರಿಗೂ ನಮಸ್ಕಾರ. ನಾನು ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ 25 ಹಾಗೆ 26ನೇ ಕಂತಿನ ಹಣದ ಅಪ್ಡೇಟ್ ವಿಡಿಯೋ ಆಗಿರುತ್ತೆ. 26ನೇ ಕಂತಿನ ಹಣ ಬಿಡುಗಡೆ ಹಂತಕ್ಕೇನೋ ಬಂದಿದೆ, ಬಟ್ ಆದರೆ ಇನ್ನೂ ಖಾತೆಗಳಿಗೆ ಯಾಕೆ ಜಮಾ ಪ್ರಾರಂಭ ಆಗಿಲ್ಲ. ಕೆಲವೊಂದಿಷ್ಟು ಚಾನಲ್ಗಳಲ್ಲಿ ಬಿಡುಗಡೆ ಆಗಿದೆ ಇವತ್ತಿಷ್ಟು ಜಿಲ್ಲೆಗೆ ಅಂತ ತಿಳಿಸ್ತಾ ಇದ್ದಾರೆ. ಹಾಗಾದರೆ ನಿಜವಾಗ್ಲೂ ಬಿಡುಗಡೆ ಆಗಿದೆಯಾ ಇಲ್ವಾ? ಈಗ ಫೆಬ್ರವರಿ ಮೊದಲನೇ ವಾರದಲ್ಲೇ ಬಿಡುಗಡೆ ಮಾಡ್ತೀವಿ, ಖಾತೆಗಳಿಗೆ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಇವತ್ತು ಆಲ್ರೆಡಿ 12ನೇ ತಾರೀಕು, ಇನ್ನು ಎಷ್ಟು ದಿನ ಬೇಕು? ಇವಾಗ ಇವ್ರು ಇಷ್ಟು ಡಿಲೇ ಮಾಡ್ತಾ ಇರೋದು ನೋಡಿದರೆ ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆಗಿದೆಯಾ ಇಲ್ವೋ ಅಂತ ಹೇಳ್ಬಿಟ್ಟು ತುಂಬ ಜನರಿಗೆ ಅನ್ಸುತ್ತಲ್ವ. ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಹರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಮಾಹಿತಿ ಇಷ್ಟ ಆದರೆ ವಿಡಿಯೋಗೊಂದು ಪ್ಲೀಸ್ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. 25ನೇ ಕಂತಿನ ಹಣದ ಬಗ್ಗೆ ಫಸ್ಟ್ ತಿಳ್ಕೊಂಡ್ಬಿಡೋಣ. 25ನೇ ಕಂತಿನ ಹಣನೂ ಇನ್ನೂ ನಮಗೆ ತುಂಬ ಜನ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದಾರೆ. ಆಲ್ಮೋಸ್ಟ್ 3ನೇ ಹಂತದಲ್ಲೂ ಕೂಡ ಇವಾಗ 3 ದಿನದಿಂದ ಬಿಡುಗಡೆ ಆಗಿದೆ. ಪ್ರತಿದಿನವೂ ಕೂಡ ಬರ್ತಾ ಇದೆ, ಇನ್ನೂ ಸ್ಟಾಪ್ ಆಗಿಲ್ಲ ಬರೋದು. ಪ್ರತಿದಿನವೂ ಕೂಡ ಬರ್ತಾ ಇದೆ. ಇವತ್ತು ಕೂಡ ಬೆಳಗ್ಗೆಯಿಂದ ಸಾಕಷ್ಟು ಜನರಿಗೆ ಬರ್ತಿದೆ. ಬಟ್ ಏನಂತಂದರೆ ಬರುವಂಥ ಸ್ಪೀಡು ತುಂಬ ಸ್ಲೋ ಇದೆ. ಇವಾಗ ಒಂದೇ ಸರಿ ಒಂದು 5% 10% ಜನಗಳಿಗೆ ಹಿಂಗೆ ಜಮಾ ಆಗ್ತಾ ಇಲ್ಲ. ಆಲ್ಮೋಸ್ಟ್ ಒಂದು 80%ಗಿಂತ ಹೆಚ್ಚು ಜನರಿಗೆ ಬಂದಿದೆ. ಇನ್ನು ಇದ್ರೂ ಕೂಡ ಒಂದು 10-15% ಅಷ್ಟು ಜನಗಳಿಗೆ ಬರಬೇಕು. ಬಟ್ ಅದು ಪ್ರತಿದಿನವೂ ಕೂಡ ತುಂಬಾ ಸ್ಲೋ ಆಗಿ ಬರ್ತಾ ಇದೆ. ಸ್ವಲ್ಪ ಜನಕ್ಕೆ ಬರ್ತಾ ಇದೆ. ಹಾಗಾಗಿ ಎಲ್ರಿಗೂ ಕೂಡ ಬರ್ತಾ ಇಲ್ಲ ಇನ್ನೂ ಅಷ್ಟೇ. ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ನಿಮಗೆ ಬರುತ್ತೆ. ನಾನು ಹೇಳ್ದಂಗೆ ಇವತ್ತು ಬೆಳಗ್ಗೆನೂ ತುಂಬ ಜನ ಕಮೆಂಟ್ ಮೂಲಕ ತಿಳಿಸಿದ್ದಾರೆ ಇವತ್ತು 25ನೇ ಕಂತಿನ ಹಣ ಬಂತು ಅಂತ ಹೇಳ್ಬಿಟ್ಟು. ಸೊ ಗುಲ್ಬರ್ಗ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಹಾಸನ ಆಗಿರ್ಬೋದು, ಹಾಗೆ ಶಿವಮೊಗ್ಗ ಆಗಿರ್ಬೋದು, ಎಲ್ಲ ಜಿಲ್ಲೆಗಳಿಗೂ ಕೂಡ ಪ್ರತಿದಿನವೂ ಕೂಡ ಬರ್ತಾ ಇದೆ. ನಿಮಗೆ ಬಂದಿಲ್ಲ ಅಂತಂದರೆ ಖಂಡಿತವಾಗ್ಲೂ ಬರುತ್ತೆ. ಇನ್ ಕೇಸ್ ಬರಲಿಲ್ಲ, ಸ್ಟಾಪ್ ಆಯ್ತು ಅಂದ್ರೂ ನಿಮಗೆ 26ನೇ ಕಂತಿನ ಹಣ ಬಿಡುಗಡೆ ಆದಮೇಲೆ ಒಟ್ಟಿಗೆ ನಿಮಗೆ 25, 26 2 ಕಂತಿನ ಹಣ ಕೂಡ ಬರುತ್ತೆ. ಅಲ್ಲಿವರೆಗೂ ಕೂಡ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಇನ್ನು 26ನೇ ಕಂತಿನ ಹಣದ ಬಗ್ಗೆ ನೋಡೋದಾದರೆ ತುಂಬ ಜನ ಇವಾಗ ಬಿಡುಗಡೆ ಹಂತಕ್ಕೇನೋ ಬಂದಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಸ್ಟೇಟ್ಮೆಂಟ್ ಕೊಟ್ಟೆ ಆಲ್ಮೋಸ್ಟ್ 10 ದಿನ ಮೇಲಾಯಿತು. 2 ಕಂತಿನ ಹಣನೂ ಕೂಡ ನಾನು ಕ್ಲಿಯರ್ ಮಾಡಿದ್ದೀನಿ, ಆ ಕ್ಲಿಯರೆನ್ಸು ಕೂಡ ಆಗೋಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಬಟ್ ಅವ್ರು ಹೇಳೋ 10 ದಿನ ಆದರೂ ಇನ್ನೂ ಯಾಕೆ ಖಾತೆಗಳಿಗೆ ಜಮಾ ಪ್ರಾರಂಭ ಆಗಿಲ್ಲ? ಹಾಗಾದರೆ ನಿಜವಾಗ್ಲೂ ಹಣಕಾಸು ಇಲಾಖೆಯಿಂದ ಹಣ ಬಂದಿದೆಯಾ ಇಲ್ವಾ, ಅಥವಾ ಜನಗಳಿಗೆ ಬಾಯಿ ಮುಚ್ಚೋಕೆ ಏನಾದರೂ ಈ ರೀತಿ ಹೇಳಿದ್ರಾ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅಂತಲೂ ಕೂಡ ನಿಮ್ಗೆ ಅನ್ನಿಸ್ಬೋದು. ಅವ್ರು ಇಲ್ಲ ತಿಳಿಸಿದ್ದಾರೆ. ಎರಡು ಕಂತಿನ ಹಣ 5,000 ಕೋಟಿ ನಮ್ಮ ಇಲಾಖೆಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಏನಾಗುತ್ತೆ ಅಂದರೆ 2 ಕಂತನ್ನು ಕೂಡ ಒಟ್ಟಿಗೆ ಬಿಡುಗಡೆ ಮಾಡೋಕ್ಕಾಗಲ್ಲ. ಸರ್ವರ್ ಇಶ್ಯೂಸ್ ಆಗುತ್ತೆ, ಮತ್ತು ದೊಡ್ಡ ಪ್ರಮಾಣದ ಅಮೌಂಟ್ ಅಲ್ವಾ, ಟೆಕ್ನಿಕಲ್ ಇಶ್ಯೂಸ್ ಆಗುತ್ತೆ. ಸೊ ಹಂಗಾಗಿ ಫಸ್ಟ್ ಇದನ್ನು ಸ್ವಲ್ಪ ಕ್ಲಿಯರ್ ಮಾಡಿ ಆಮೇಲೆ ಬಿಡುಗಡೆ ಮಾಡಬೇಕಂತ ವೆಯ್ಟ್ ಮಾಡ್ತಾ ಇರ್ಬೋದು ಅನ್ಸುತ್ತೆ. ಅವ್ರ ಕಡೆಯಿಂದ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅಂತೂ ಕ್ಲಿಯರ್ ಆಗಿದೆ. ಹಾಗೆ DBT ಸ್ಟೇಟಸ್ನ ಚೆಕ್ ಮಾಡಿದಾಗ ಅಲ್ಲೂ ಕೂಡ ಪುಷ್ ಟು DBT ಅಂತಲೂ ತೋರಿಸ್ತಾ ಇದೆ. ಅವ್ರು ಹಣ ಕೊಟ್ಟಿರೋದಕ್ಕೆ ಅಲ್ಲಿ DBT ಸ್ಟೇಟಸಲ್ಲಿ ಪುಷ್ ಟು DBT ಅಂತ ತೋರಿಸ್ತಾ ಇರುವಂಥದ್ದು. ಸೊ ಹಾಗಾಗಿ ಯಾವ ಸಮಯದಲ್ಲಿ ಬೇಕಿದ್ರೂ ಖಾತೆಗಳಿಗೆ ಜಮಾ ಪ್ರಾರಂಭ ಆಗ್ಬೋದು. ಬಿಡುಗಡೆ ಹಂತಕ್ಕೇನೋ ಬಂದಿದೆ, ಅದಂತೂ ಸುಳ್ಳಲ್ಲ. ಪುಷ್ ಟು DBT ಅಂತ ತೋರಿಸ್ತಾ ಇದೆ ಅಂತಂದರೆ ಹಣ ಬಿಡುಗಡೆ ಹಂತಕ್ಕೆ ಬಂದಿದೆ, ಬಟ್ ಫಲಾನುಭವಿಗಳ ಖಾತೆಗೆ ಜಮಾ ಆಗ್ತಾ ಇಲ್ಲ ಅಷ್ಟೇ. ಇನ್ನು ಸಾಕಷ್ಟು ಚಾನಲ್ಗಳಲ್ಲಿ ತಿಳಿಸ್ತಾ ಇದ್ದಾರೆ ಇವತ್ತು ಬಿಡುಗಡೆ ಆಗಿದೆ, ಇವತ್ತು 10 ಜಿಲ್ಲೆಗೆ ಬಂದಿದೆ, 25 ಜಿಲ್ಲೆಗೆ ಬಂದಿದೆ, 30 ಜಿಲ್ಲೆಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಇಲ್ಲ, ಯಾವ ಜಿಲ್ಲೆಗೂ ಕೂಡ ಇನ್ನೂ ಹಣ ಬಂದಿಲ್ಲ. ನಿನ್ನೆ 1-2-3 ಜನ ಕಮೆಂಟನ್ನು ಹಾಕಿದ್ರು 26ನೇ ಕಂತಿನ ಹಣ ರಿಸೀವ್ ಆಯಿತು ಅಂತ ಹೇಳ್ಬಿಟ್ಟು. ಅವ್ರು ಯಾವುದೇ ರೀತಿ ಪ್ರೂಫನ್ನು ಕಳಿಸಿಲ್ಲ, ಮೇ ಬಿ ಅದು ರಿಪ್ಲೈನೂ ಕೂಡ ಮಾಡಿಲ್ಲ. ಸೊ ಹಂಗಾಗಿ ಕೆಲವೊಂದಿಷ್ಟು ಜನ ಫೇಕ್ ಆಗು ಕೂಡ ಮಾಡ್ತಾರೆ. ಸೊ ಆ ರೀತಿ ಸುಮ್ಮನೆ ಮಾಡಿರ್ಬೋದು ಅಂತ ಅನ್ಸುತ್ತೆ ಅಷ್ಟೇ. ಬಟ್ ಇನ್ನೂ ಯಾರಿಗೂ ಕೂಡ ಹಣ ಬಂದಿಲ್ಲ. ಹಣ ಬಂದಿತ್ತು ಅಂತಂದರೆ ಕೆಲವೊಂದಿಷ್ಟು ಜನ ಕಮೆಂಟ್ ಮೂಲಕ ತಿಳಿಸ್ತಾ ಇದ್ರು ಬಂತು ಅಂತ ಹೇಳ್ಬಿಟ್ಟು. ಈಗ ಒಂದು 5% ಜನಗಳಿಗೆ ಬಂತು ಅಂದ್ರೂ ಕೂಡ 100 ಜನಕ್ಕೆ ಬರುತ್ತೆ ಅಲ್ವಾ. ಅದರಲ್ಲಿ ಒಂದು 10-15 ಜನ ಆದರೂ ಕಮೆಂಟ್ ಮಾಡ್ತಾರೆ ನಮಗೆ ಹಣ ಬಂತು ಅಂತ ಹೇಳ್ಬಿಟ್ಟು. ಹಾಗೆ ಬೇರೆ ಬೇರೆ ಚಾನಲ್ಗಳಲ್ಲೂ ಕೂಡ ತಿಳಿಸ್ತಾರೆ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇನ್ನು ಯಾರು ಕೂಡ ತಿಳಿಸ್ತಾ ಇಲ್ಲ, ಹಾಗಾಗಿ ಯಾರು ಕೂಡ ಕಮೆಂಟು ಕೂಡ ಮಾಡಿಲ್ಲ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಅಂದರೆ ಕೆಲವೊಂದಿಷ್ಟು ಜನ ಫೇಕಾಗಿ ಮಾಡಿದ್ದಾರೆ, ಒರಿಜಿನಲ್ ಆಗಿ ಯಾರು ಕೂಡ ಕಮೆಂಟ್ ಮಾಡಿಲ್ಲ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಇನ್ನೂ ಕೂಡ 26ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ. ಪುಷ್ ಟು DBT ಅಂತ ಇರೋದ್ರಿಂದ ಎನಿ ಟೈಮ್ ಯಾವ ಸಮಯದಲ್ಲಿ ಬೇಕಿದ್ರೂ ಕೂಡ ನಿಮಗೆ ಹಣ ಜಮಾ ಆಗ್ಬೋದು. ಇವತ್ತು ಸಂಜೆನೇ ಆಗ್ಬೋದು, ಅಥವಾ ನಾನು ಈಗ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ಅಂದರೆ ಈಗಲೇ ಆಗ್ಬೋದು, ಅಥವಾ ನಾಳೆ ಆಗ್ಬೋದು. ಒಟ್ಟಿನಲ್ಲಿ ಈ ತಿಂಗಳು ಒಂದು 15ನೇ ತಾರೀಕು 20ನೇ ತಾರೀಕು ಅಷ್ಟರಲ್ಲಂತೂ ಬರುತ್ತೆ. ಅಥವಾ ಬರಲಿಲ್ಲ ಅಂತಂದರೆ ಈ ತಿಂಗಳು 30ನೇ ತಾರೀಕು ಅಷ್ಟರ, ಈ ತಿಂಗಳು 28 ಲಾಸ್ಟ್ ಇರೋದಲ್ವ. ಸೊ 28ನೇ ತಾರೀಕು ಅಷ್ಟರಲ್ಲಂತೂ ಬಂದೇ ಬರುತ್ತೆ. ಸೊ ಅದಕ್ಕಿಂತ ಲೇಟ್ ಮಾಡಿದ್ರು ಅಂತಂದರೆ ಮತ್ತೆ ಇವರಿಗೆ ಜಾಸ್ತಿ ಕಂತುಗಳು ಹೊರೆ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಬರೋವರೆಗೂ ಕೂಡ ನಾವೀಗ ವೆಯ್ಟ್ ಮಾಡಬೇಕಾಗುತ್ತೆ. ಇನ್ನೂ ಯಾರಿಗೂ ಕೂಡ ಹಣ ಬಂದಿಲ್ಲ. ಒಟ್ಟಿನಲ್ಲಿ ಸರ್ಕಾರದಿಂದ ಅಂತೂ ಬಿಡುಗಡೆ ಆಗಿದೆ. ಇನ್ನೇನು ಫಲಾನುಭವಿಗಳ ಖಾತೆಗೆ ಜಮಾ ಆಗಬೇಕು. ಜಮಾ ಆಗೋದಕ್ಕೂ ಕೂಡ ಕ್ಷಣಗಣನೆ ಅಂತಲೇ ಹೇಳ್ಬೋದು. ಇನ್ ಕೇಸ್ ವಿಡಿಯೋ ನೋಡ್ತಾ ಇರುವಂಥವ್ರು ನಿಮಗೇನಾದರೂ ಹಣ ರಿಸೀವ್ ಆಯಿತು ಅಂತಂದರೆ ಆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಜಿಲ್ಲೆನೂ ಕೂಡ ಮೆನ್ಷನ್ ಮಾಡೋದು ಮಾತ್ರ ಮರಿಬೇಡಿ.
ಇವಾಗ 25, 26 ಆಯಿತು. ಸೊ ಇವ್ರು ಈ ತಿಂಗಳೂ ಕೊಡಲಿಲ್ಲ ಅಂತಂದರೆ ಮತ್ತೆ 5-6 ತಿಂಗಳು ಪೆಂಡಿಂಗ್ ಆಗಿಬಿಡುತ್ತೆ. ಈಗ ಫೆಬ್ರವರಿ, ಮಾರ್ಚ್ ತಿಂಗಳ ಹಣದ ಬಗ್ಗೆ ಸಾಕಷ್ಟು ಬಾರಿ ಅಪ್ಡೇಟ್ ಕೊಟ್ಟಿಲ್ಲ, ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಬಟ್ ಇವಾಗಂತೂ ಮತ್ತೆ ಅದ್ರ ಬಗ್ಗೆ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಮತ್ತು ಯಾವುದೇ ರೀತಿ ರೆಸ್ಪಾನ್ಸ್ ಇಲ್ಲ, ಯಾವಾಗ ಕೊಡ್ತೀವಿ ಏನು ಅಂತ ಹೇಳ್ಬಿಟ್ಟು. ಅದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ನೋಡಿದರೆ ಅದು ಹಣಕಾಸು ಇಲಾಖೆಯಿಂದ ನನಗೆ ಬಂದಿಲ್ಲ, ಅವರೇ ಉತ್ತರ ಕೊಡ್ತಾರೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ಹಣಕಾಸು ಇಲಾಖೆಯಿಂದನೂ ಕೂಡ ಕೊಡ್ತಾ ಇಲ್ಲ. ಸೊ ನೋಡೋಣ, ಅವ್ರು ಕೊಡೋವರೆಗೂ ಕೂಡ ವಿರೋಧ ಪಕ್ಷದವ್ರು ಏನು ಬಿಡಲ್ಲ. ಈ ಒಂದು ಒಳ್ಳೆ ಕೆಲಸ ಅಂತೂ ಮಾಡಿದ್ದಾರೆ. ಎಷ್ಟು ಕಂತು ಪೆಂಡಿಂಗ್ ಇದೆ, ಎಷ್ಟು ಕಂತು ಕೊಟ್ಟಿಲ್ಲ ಅದನ್ನೆಲ್ಲ ವಿಚಾರಿಸಿ ಜನಗಳಿಗೆ ಬರೋ ರೀತಿ ಅಂತೂ ಮಾಡಿದ್ದಾರೆ. ಬಟ್ ಕಾಂಗ್ರೆಸ್ ಸರ್ಕಾರ ಹಾಕ್ತಾ ಇಲ್ಲ. ಸೊ ಈ ರೀತಿ ಲೇಟ್ ಮಾಡ್ತಾ ಇರೋದು ನೋಡಿದರೆ ಒಂದು ಕಡೆ ಎಲ್ಲೋ ಅನಿಸುತ್ತೆ ಸರ್ಕಾರದ ಬಳಿ ಹಣ ಇಲ್ವೇನೋ, ಸರ್ಕಾರದಲ್ಲಿ ಖಜಾನೆ ಖಾಲಿ ಆಗಿದೆಯೋ ಅಂತ ಅನ್ಸೋದು ಸಹಜನೇ. ಮತ್ತು ಬೇರೆ ವಿರೋಧ ಪಕ್ಷದವರೆಲ್ಲ ತಿಳಿಸ್ತಾರೆ ಆ ರಾಜ್ಯ ಏನು ಕೂಡ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ, ಸರ್ಕಾರದ ಬಳಿ ಹಣ ಇಲ್ಲ, ಈ ಗ್ಯಾರಂಟಿ ಯೋಜನೆಗಳಿಗೆ ಅಂತಲೇ ಹಣ ಎಲ್ಲ ತೊಗೊಂಡೋಗಿ ಸುರಿದು ಇವಾಗ ರಾಜ್ಯನೇ ಅಭಿವೃದ್ಧಿ ಮಾಡ್ತಾ ಇಲ್ಲ, ರಾಜ್ಯಕ್ಕೆ ಅಭಿವೃದ್ಧಿ ಮಾಡುವಂಥ ಏನೂ ಕೆಲಸಗಳನ್ನ ಮಾಡ್ತಾ ಇಲ್ಲ. ಸರ್ಕಾರ ಒಪ್ಕೊಂತಾನೂ ಇಲ್ಲ ಗೃಹಲಕ್ಷ್ಮಿ ಯೋಜನೆನೂ ಕೂಡ ಕರೆಕ್ಟಾಗಿ ಕೊಡ್ತಾ ಇಲ್ಲ. ಹಾಗೆ ಉಚಿತ ಬಸ್ ಪ್ರಯಾಣ ಏನೋ ಒಂದು ಬರ್ತಾ ಇದೆ. ಮತ್ತು ಗೃಹ ಜ್ಯೋತಿ ಅಂತೂ ಮೊದಲೆಲ್ಲ ಕೆಲವೊಂದಿಷ್ಟು ಜನಕ್ಕೆ ಕರೆಂಟ್ ಬಿಲ್ ಬರ್ತಿರ್ಲಿಲ್ಲ, ಇವಾಗ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಕರೆಂಟ್ ಬಿಲ್ ಬರ್ತಾ ಇದೆ. ಹೆಚ್ಚಾಗಿದೆ ಕರೆಂಟ್ ಬಿಲ್ಲು ಅಂತಲೇ ಹೇಳ್ಬೋದು. ಮೊದಲು 200-300 ರೂಪಾಯಿ ಬರ್ತಾ ಇದ್ದವರಿಗೆ ಇವಾಗ 400-600 ರೂಪಾಯಿ. ಸೊ ಈ ರೀತಿ ಹೆಚ್ಚೆಚ್ಚಿಗೆ ಡಬಲ್ ಕರೆಂಟ್ ಬಿಲ್ ಬರ್ತಾ ಇದೆ. ಇನ್ನು ಉಚಿತ ಬಸ್ ಪ್ರಯಾಣ ಒಂದು ಅದ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ, ಅದು ತುಂಬ ಚೆನ್ನಾಗಿ ಸಕ್ಸಸ್ ಆಗಿರುವಂಥದ್ದು ಅಂತಲೇ ಹೇಳ್ಬೋದು. ಗೃಹಲಕ್ಷ್ಮಿಯೂ ಕೂಡ ತುಂಬ ಮಹತ್ವಾಕಾಂಕ್ಷಿ ಯೋಜನೆನೇ. ಬಟ್ ಇದು ಕರೆಕ್ಟಾಗಿ ಪ್ರತಿ ತಿಂಗಳ ಹಣ ಕೊಟ್ಟಿಲ್ವಲ್ಲ. ಸೊ ಹಾಗಾಗಿ ಜನಗಳಿಗೆ ಹೆಚ್ಚು ಬೇಜಾರಾಗಿರುವಂಥದ್ದು ಗೃಹಲಕ್ಷ್ಮಿ ಇವ್ರು ಕೊಟ್ಟಿಲ್ಲ ಕರೆಕ್ಟಾಗಿ ಅನ್ನೋದೇ. ಸೊ ಹಾಗಾಗಿ ಸರ್ಕಾರ ಅಟ್ಲೀಸ್ಟ್ ಇನ್ನು ಮುಂದಿನ ದಿನಗಳಲ್ಲಾದರೂ ಕೊಡ್ತಾರೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ. ಬಟ್ ಮುಂದಿನ ದಿನಗಳಲ್ಲಿ ಇವ್ರು ಕರೆಕ್ಟಾಗಿ ಕೊಡ್ತಾರೆ ಅನ್ನೋ ಭರವಸೆ ಇಲ್ಲ. ಕೊಡ್ತಾರೆ, ಯಾವಾಗ ಬೇಕು ಅವಾಗ ಕೊಡ್ತಾರೆ. ಬಟ್ ತಿಂಗಳ ಕೊಡ್ತಾರೆ ಅನ್ನೋ ಭರವಸೆ ಅಂತೂ ಇಲ್ಲ. ಗೃಹಲಕ್ಷ್ಮಿ ಸಂಘ ಓಪನ್ ಮಾಡೋ ಅಷ್ಟರಲ್ಲಿ ಇವರು ಬ್ಯಾಲೆನ್ಸ್ ಎಲ್ಲ ಕ್ಲಿಯರ್ ಮಾಡಿ ತಿಂಗಳ ಕೊಡ್ತಾ ಹೋದರೆ ಗೃಹಲಕ್ಷ್ಮಿ ಸಂಘಕ್ಕೆ ಎಲ್ಲ ಮಹಿಳೆಯರು ಕೂಡ ಸೇರ್ಕೊತಾರೆ. ಮತ್ತಿನ್ನು ಅದರ ಲೋನ್ಗಳೆಲ್ಲ ಸಿಗುತ್ತೆ ಅಲ್ವಾ. ಸೊ ಹಾಗಾಗಿ ಅವ್ರಿಗೆ ಕಟ್ಟೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇವರು ತಿಂಗಳ ಕೊಟ್ಟರೆ. ಸೊ ಈ ರೀತಿ ಯಾವಾಗ ಬೇಕು ಅವಾಗ ಕೊಟ್ಟರು ಅಂತಂದರೆ ಅವ್ರಿಗೆ ಅಲ್ಲೂ ಕೂಡ ಕಷ್ಟ ಆಗುತ್ತೆ. ಸೊ ಈ ಹಣ ನಂಬ್ಕೊಂಡಿರೋಂಥವ್ರಿಗೆ ಇನ್ನೂ ಕೂಡ ಕಷ್ಟನೇ ಆಗುತ್ತೆ. ಸೊ ಹಾಗಾಗಿ ಸರ್ಕಾರ ಆದಷ್ಟು ಬೇಗ ತಿಂಗಳ ಕೊಡಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ಳೋಣ. ಇನ್ನು ಅನ್ನಭಾಗ್ಯ ಯೋಜನಾ ಇಂದಿರಾ ಕಿಟ್ಟನ್ನು ಕೂಡ ಅಷ್ಟೇ ಏಪ್ರಿಲ್ ಅಥವಾ ಮೇಯಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಇವಾಗ ಆಲ್ರೆಡಿ ಟೆಂಡರನ್ನು ಕೊಟ್ಟಿದ್ದೀವಿ, ಟೆಂಡರ್ ಪ್ರಕ್ರಿಯೆನೂ ಕೂಡ ಮುಗಿದೋಗಿದೆ. ಇನ್ನೊಂದು 2 ತಿಂಗಳ ಕಾಲ ವೆಯ್ಟ್ ಮಾಡಿ ಏಪ್ರಿಲ್ ಮತ್ತು ಮೇಯಿಂದ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಆದರೆ ಏಪ್ರಿಲ್ ಆಗಲಿಲ್ಲ ಅಂತಂದರೆ ಮೇಯಿಂದ ಸ್ಟಾರ್ಟ್ ಮಾಡ್ತಾರಂತೆ. ಸೊ ಅಲ್ಲಿವರೆಗೂ ಕೂಡ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಇವತ್ತಿನ ಮಾಹಿತಿ ಇದಾಗಿತ್ತು. ಯಾರೆಲ್ಲ ವಿಡಿಯೋ ನೋಡಿದಿರಾ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.